ಸಮಸ್ತ ಕನ್ನಡ ಕಲಕೋಟಿಗೆ ನನ್ನ ವಂದನೆಗಳು. ಕಥೆಯೊಂದು ಹೇಳುವೆ 4ನೆಯ ಸಂಚಿಕೆಯಲ್ಲಿ ತಮ್ಮೆಲ್ಲರ ಹೃದಯ ಕಲುಕುವಂಥ ಒಂದು ಅದ್ಭುತವಾದ ಕಥೆಯನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆವತ್ತೊಂದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಮಿಂಚು, ಗುಡುಗು, ಸಿಡಿಲುಗಳ ಮಧ್ಯೆ ಪುಟ್ಟ ಗುಡಿಸಲಲ್ಲಿ ಗರ್ಭಿಣಿಯೊಬ್ಬಳು ಅಮ್ಮ ಆಗ್ತಾ ಇಲ್ಲ ಅಂತ ಚಿರೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಅವಳು ಗಂಡ ಬಂದ್ಬಿಟ್ಟು ಅವಳ ಯಾತನೆಯನ್ನು ನೋಡಲಾರದೆ ನೆರೆಹೊರೆಯವರ ಸಹಾಯದಿಂದ ಅವರದೇ ಗ್ರಾಮದಲ್ಲಿರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸ್ತಾರೆ. ಆವಾಗ ಸಮಯ ಸುಮಾರು 12 ಗಂಟೆ. ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ. ಹೇಗೋ ಕಷ್ಟಪಟ್ಟು ಕರೆ ಮಾಡಿ ವೈದ್ಯರನ್ನು ಕರೆಸ್ತಾರೆ. ಸುಮಾರು 1 ಗಂಟೆಗಳ ಆಪರೇಷನ್ನ ಮುಗಿಸಿದ ವೈದ್ಯರು ಹೊರಗಡೆ ಬಂದು ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಅವಳಿ ಜವಳಿ ಗಂಡು ಮಕ್ಕಳಾಗಿದೆ. ಆದರೆ ಆಪರೇಷನ್ನಲ್ಲಿ ಅತಿಯಾದ ರಕ್ತಸ್ರಾವ ಆಗಿರೋದ್ರಿಂದ ತಾಯಿಯ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಹಾಗಂತ ಭಯಪಡೋ ಅವಶ್ಯಕತೆ ಏನಿಲ್ಲ, ಜೀವಕ್ಕೇನೂ ಅಪಾಯವಿಲ್ಲ. ಆದರೆ ಅವಳು ಮುಂಚೆ ಥರ ಕೆಲಸ ಮಾಡೋಕ್ಕಾಗಲ್ಲ, ಭಾರವಾದ ವಸ್ತುಗಳನ್ನು ಎತ್ತೋದಕ್ಕಾಗಲ್ಲ. ಅವಳನ್ನು ಕೂಡ ನೀವು ಒಂದು ಮಗು ಥರ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ವೈದ್ಯರ ಮಾತುಗಳನ್ನು ಕೇಳಿದ ತಂದೆ ಮಕ್ಕಳ ಜನನದ ಖುಷಿಗಾಗಿ ಕುಣಿಬೇಕು, ಇಲ್ಲ ಹೆಂಡತಿಯ ಪರಿಸ್ಥಿತಿಯನ್ನು ಕಂಡ ಅಳಬೇಕು ಅಂತ ಗೊತ್ತಾಗಲಾರ್ದೆ, ಆಯಿತು ಸರ್, ನನಗೆ ಇವತ್ತಿನಿಂದ 2 ಮಕ್ಕಳಲ್ಲ 3 ಮಕ್ಕಳು ಅಂತ ತಿಳ್ಕೊಂಡು ಇವಳನ್ನು ಸಾಕ್ತೀನಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ದಿನಗಳ ಕಾಲ ಇದ್ದು ಆಮೇಲೆ ಹೆಂಡತಿ ಮಕ್ಕಳ ಜೊತೆ ಮನೆ ಸೇರ್ತಾನೆ. ಅಲ್ಲಿಂದ ಅವನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗುತ್ತೆ. ಮನೆಗೆ ಬಂದ ತಕ್ಷಣ ಹೆಂಡತಿ ಖಾಯಮ್ಮಾಗಿ ಹಾಸಿಗೆಯನ್ನು ಹಿಡಿದು ಬಿಡ್ತಾರೆ. ಮುದ್ದಾದ 2 ಮಕ್ಕಳಿಗೆ ಲವ್ ಕುಶ್ ಅಂತ ಹೆಸರಿಡ್ತಾರೆ. ಮಕ್ಕಳು ನೋಡೋದಕ್ಕೆ ತುಂಬ ಮುದ್ದಾಗಿರ್ತಾರೆ. ಊರಲ್ಲಿ ಯಾರೇ ಇವರನ್ನು ಕಂಡರೂ ಇವ್ರನ್ನ ಒಂದು ಸಾರಿ ಎತ್ತಿ ಮುದ್ದಾಡಿಯೇ ಹೋಗೋದು. ದಿನ ಕಳೆದಂಗೆ ಲವ್ ಕುಶ್ ಅವರ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಲವ್ ತುಂಬ ಆರೋಗ್ಯಕರವಾಗಿರ್ತಾನೆ, ನಗ್ತಾ ಇರ್ತಾನೆ, ಆಟ ಆಡ್ತಾನೆ, ಜಿಗಿತಾ ಇರ್ತಾನೆ, ಕುಣಿತಾ ಇರ್ತಾನೆ. ಆದರೆ ಕುಶ್ ಮಾತ್ರ ಸ್ವಲ್ಪ ವಿಭಿನ್ನವಾಗಿರ್ತಾನೆ. ಕುಂತಲ್ಲೇ ಕೂತಿರ್ತಾನೆ, ಸ್ವಲ್ಪ ನಿರುತ್ಸಾಹಿಯಾಗಿರ್ತಾನೆ. ಕುಶ್ನ ಈ ಬದಲಾವಣೆಯನ್ನು ಗಮನಿಸಿದ ಅವನ ತಂದೆ ಮತ್ತೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಗೊತ್ತಾಗುತ್ತೆ, ತಾಯಿಯ ಗರ್ಭದಲ್ಲಿರುವಾಗ ಮಕ್ಕಳಿಗೆ ಪೋಷಕಾಂಶಗಳ ಪೂರೈಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುವುದರಿಂದ ಕುಶ್ ಸ್ವಲ್ಪ ದುರ್ಬಲವಾಗಿ ಬಿಟ್ಟಿರ್ತಾನೆ. ಈ ವಿಷಯವನ್ನು ಕೇಳಿದ ತಂದೆ ಎಲ್ಲ ದೇವರಿಚ್ಛೆ ಅಂದ್ಬಿಟ್ಟು ಮತ್ತೆ ಮನೆಗೆ ಬರ್ತಾನೆ. ಆದರೆ ಒಂದು ಆಶ್ಚರ್ಯಕರವಾದ ಸಂಗತಿ ಏನಪ್ಪ ಅಂತಂದರೆ, ಕುಶ್ ದೈಹಿಕವಾಗಿ ಸ್ವಲ್ಪ ದುರ್ಬಲವಾಗಿದ್ದರೂ ಕೂಡ ಬುದ್ಧಿಶಕ್ತಿಯಲ್ಲಿ ಲವ್ಗಿಂತ ಸ್ವಲ್ಪನೂ ಕಮ್ಮಿ ಇರೋದಿಲ್ಲ. ದಿನ ಕಳೆದಂಗೆ ಲವ್ ಕುಶ್ ಇಬ್ಬರು ಬೆಳೀತಾ ಹೋಗ್ತಾರೆ. ಇವರನ್ನು ಸ್ಕೂಲ್ಗೂ ಸೇರಿಸ್ತಾರೆ. ಸ್ಕೂಲಲ್ಲಿ ಆಟವಿರ್ಬೋದು, ಪಾಠವಿರ್ಬೋದು, ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಲವ್ ನಂಬರ್ 1 ಆಗಿರ್ತಾನೆ. ಸ್ಕೂಲ್ನ ಹೆಡ್ ಮಾಸ್ಟರ್ನ ಹಿಡ್ಕೊಂಡು, ಮನೆ ನೆರೆಹೊರೆಯವರನ್ನ ಹಿಡ್ಕೊಂಡು, ಅವರ ಸ್ನೇಹಿತರನ್ನ ಹಿಡ್ಕೊಂಡು ಎಲ್ಲರಿಗೂ ಲವ್ ಅಂದರೆ ಅಚ್ಚುಮೆಚ್ಚು. ಆದರೆ ಕುಶ್ ಕಥೆನೇ ಬೇರೆ ಆಗಿರುತ್ತೆ. ಯಾವುದೇ ಕ್ವಿಜ್ ಕಾಂಪಿಟೇಷನ್ ಇರಲಿ ಅಥವಾ ಪರೀಕ್ಷೆ ಇರಲಿ, ಲವ್ಗಿಂತ ಕುಶ್ ಒಂದು ಕೈ ಮೇಲೇನೆ. ಆದರೆ ಆಟದಲ್ಲಿ ಎಷ್ಟೇ ಆಸಕ್ತಿ ಇದ್ದರೂ ಕೂಡ ದೈಹಿಕವಾಗಿ ದುರ್ಬಲವಾಗಿರೋದರಿಂದ ಕುಶ್ ಭಾಗವಹಿಸುವಂತಿರಲಿಲ್ಲ. ದಿನ ಕಳೆದಂಗೆ ಲವ್ನಲ್ಲಿರೋ ಚೈತನ್ಯ ಮತ್ತು ಉತ್ಸಾಹವನ್ನು ಕಂಡು ಅವರಪ್ಪನಿಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಮನೆಗೆ ಬಂದ ಜನ ಕೂಡ ಲವ್ನನ್ನು ನೋಡಿ ಎಂಥ ಮಗ ಹುಟ್ಟಿದ್ನಪ್ಪ ನನಗೆ ಅಂತ ಅಂತಿರಬೇಕಾದ್ರೆ ಕುಶ್ನನ್ನು ನೋಡಿ ಅಯ್ಯೋ ಪಾಪ, ಭಗವಂತ ಈ ಥರ ಮಾಡಬಾರ್ದಾಗಿತ್ತು ಅಂತ ಸಂತಾಪ ವ್ಯಕ್ತಪಡಿಸ್ತಾ ಇರ್ತಾರೆ. ಸ್ಕೂಲ್ ಆ್ಯನ್ಯುವಲ್ ಡೇಲಿ ಲವ್ ಮಾಡಿರೋ ಡ್ಯಾನ್ಸನ್ನು ನೋಡಿ ಏನಪ್ಪ ನಿನ್ನ ಮಗ ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ ಅಂತ ಹೊಗಳ್ತಾ ಇರಬೇಕಾದ್ರೆ ಲವ್ ತಂದೆಯ ಮುಖದಲ್ಲಿ ಅವನ ಮೇಲೆ ಹೆಮ್ಮೆ ಕಾಣ್ತಾ ಇತ್ತು. ಅದೇ ಥರ ಯಾವುದೇ ಸಭೆ ಇರ್ಬೋದು, ಸಮಾರಂಭ ಇರ್ಬೋದು, ಕುಶ್ನನ್ನು ಮನೆಯಲ್ಲೇ ಬಿಟ್ಬಿಟ್ಟು ಲವನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದಾದ್ರೂ ಹಬ್ಬ ಹರಿದಿನ ಬಂದುಬಿಟ್ರೆ ಏನಪ್ಪ ಹೇಗಿದ್ದರೂ ನೀನು ಮನೆಯಲ್ಲೇ ಇರ್ತೀಯಲ್ಲ ಅಂತ ಕುಶ್ನನ್ನು ಕನ್ವಿನ್ಸ್ ಮಾಡಿ ಅವನಿಗೆ ಸಿಂಪಲ್ ಆಗಿರೋ ಬಟ್ಟೆಯನ್ನು ಕೊಡಿಸ್ಬಿಟ್ಟು ಲವ್ಗೋಸ್ಕರ ಬ್ರ್ಯಾಂಡೆಡ್ ಆಗಿರೋ ಬಟ್ಟೆಯನ್ನು ಖರೀದಿಸ್ತಾ ಇರ್ತಾರೆ ಅವರಪ್ಪ. ಇದನ್ನೆಲ್ಲ ಗಮನಿಸಿದ ಕುಶ್ ತನ್ನ ತಂದೆ ತನ್ನನ್ನು ನಿರ್ಲಕ್ಷ್ಯ ಮನೋಭಾವನೆಯಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಿದ್ದರೂ ಸಹ ಅವರ ಮೇಲಿರುವಂತಹ ಪ್ರೀತಿ ಮತ್ತು ಅಭಿಮಾನವನ್ನು ಕಮ್ಮಿ ಮಾಡಿಕೊಳ್ಳೋದಿಲ್ಲ. ಬದಲಾಗಿ ತಾನೂ ಲವ್ ಥರ ಆಗಬೇಕು, ಅವನ ಥರ ಆಟ ಆಡಬೇಕು, ಓಡಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಇಲ್ಲಿ ನಡೆಯುತ್ತಿರುವಂಥ ಎಲ್ಲ ಸನ್ನಿವೇಶಗಳ ಅರಿವಿದ್ದರೂ ಕೂಡ ಕುಶ್ನ ತಾಯಿ ನಿಸ್ಸಹಾಯಕಳಾಗಿ ಹಾಸಿಗೆಯ ಮೇಲೆ ಮಲಗಿರ್ತಾಳೆ. ಇದಾದ ಕೆಲವು ದಿನಗಳ ನಂತರ ಊರಿನ ಗ್ರಾಮ ದೇವತೆಯ ಉತ್ಸವಕ್ಕೆ ಅಂತ ಕುಶ್ನ ತಂದೆಯ ಬಾಲ್ಯದ ಗೆಳೆಯ ಡಾಕ್ಟರ್ ಪ್ರಫುಲ್ ಬರ್ತಾರೆ. ಡಾಕ್ಟರ್ ಪ್ರಫುಲ್ ಒಬ್ಬರು ಬೆಂಗಳೂರಲ್ಲಿರುವಂಥ ಒಂದು ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಿರ್ತಾರೆ.
ತನ್ನ ಬಾಲ್ಯ ಸ್ನೇಹಿತನನ್ನು ಭೇಟಿಯಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ ಡಾಕ್ಟರ್ ಪ್ರಫುಲ್ ಅವರನ್ನು ವಿಚಾರಿಸಿದಾಗ ಅಲ್ಲಿರುವಂಥ ಲವ್ವನ್ನು ನೋಡ್ತಾರೆ, ಕುಶ್ನನ್ನು ನೋಡ್ತಾರೆ. ಕುಶ್ನಲ್ಲಿರುವಂತಹ ಆರೋಗ್ಯ ಸಮಸ್ಯೆಯನ್ನು ಕಂಡು ಅವನ ಮೆಡಿಕಲ್ ರಿಪೋರ್ಟನ್ನು ಚೆಕ್ ಮಾಡ್ತಾರೆ. ಅಷ್ಟರಲ್ಲಿ ಗೊತ್ತಾಗುತ್ತೆ, ಲೋ ಗೆಳೆಯ, ನೀನು ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಇವನು ಕೂಡ ನೀನು ಮೊದಲನೇ ಮಗ ಲವ್ ಥರ ಓಡಾಡ್ಬೋದು, ಆಟ ಆಡ್ಬೋದು, ಏನೂ ಆಗಲ್ಲ. ಇವನನ್ನು ಕರ್ಕೊಂಡು ಬೆಂಗಳೂರಲ್ಲಿರೋ ನನ್ನ ಆಸ್ಪತ್ರೆಗೆ ಬಂದುಬಿಡಪ್ಪ, ಸುಮಾರು 5ರಿಂದ 6 ಲಕ್ಷ ಖರ್ಚಾಗ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಡಾಕ್ಟರ್ ಪ್ರಫುಲ್ ಅವರ ಮಾತು ಕೇಳಿ ಕುಶ್ ಸಂತೋಷಕ್ಕೆ ಪಾರವೇ ಇರಲ್ಲ. ಇಡೀ ಜಗತ್ತೇ ನನ್ನ ಕೈಯಲ್ಲಿದೆಯೇನೋ ಅನ್ನೋ ಥರ ಕುಶ್ ಸಂತೋಷದಿಂದ ಬೀಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವರಪ್ಪ, ಆಯ್ತು ಕಣೋ, ನಾನು ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ಇದಾದ ಕೆಲವು ದಿನಗಳ ನಂತರ ಲವ್ ಮತ್ತು ಕುಶ್ರ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ. ಅದರಲ್ಲಿ ಕುಶ್ ಲವ್ಗಿಂತ ರಿಸಲ್ಟ್ ಜಾಸ್ತಿನೇ ಮಾಡಿರ್ತಾನೆ. ಆದರೂ ಲವ್ ಮೇಲಿರೋ ಅತಿಯಾದ ವ್ಯಾಮೋಹದಿಂದ ಅವರ ತಂದೆ ಲವ್ವನ್ನು ಮೆಡಿಕಲ್ ಓದಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಥರ ಕುಶನ್ನು ಅವರದೇ ಗ್ರಾಮದಲ್ಲಿರೋ ಡಿಗ್ರಿ ಕಾಲೇಜಲ್ಲಿ BSc ಮಾಡಿಸ್ಬೇಕು ಅಂತ ಅನ್ಕೋತಾರೆ. ಆದರೂ ಕುಶ್ಗೆ ಬೇಜಾರಾಗಲ್ಲ. ಪಾಪ ತಂದೆ ಹತ್ರ ಹಣ ಇದೇನೋ ಇಲ್ಲೋ ಗೊತ್ತಿಲ್ಲ ಅಂತ ಸುಮ್ಮನೆ ಆಗ್ತಾನೆ. ಕುಶ್ಗೆ ತಾನು ಡಾಕ್ಟ್ರು ಓದದೇ ಇದ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಲವ್ ಥರ ಚೆನ್ನಾಗಿರೋ ಜೀವನನ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅದೇ ಆಸೆಯಿಂದ ಅವರ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನನಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರಪ್ಪ, ಕುಶ್, ಹೇಗಿದ್ದರೂ ನೀನು ಈಗಿರೋ ಜೀವನಕ್ಕೆ ಅಡ್ಜಸ್ಟ್ ಆಗಿದೆಯಾ? ಲವ್ನನ್ನು ಮೆಡಿಕಲ್ ಓದಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಸ್ವಲ್ಪ ನಿನ್ನ ಟ್ರೀಟ್ಮೆಂಟನ್ನು ಪೋಸ್ಟ್ಪೋನ್ ಮಾಡೋಣಪ್ಪ ಅಂತ ಕೇಳ್ಕೊಳ್ತಾರೆ. ತಂದೆಯ ಮಾತನ್ನು ಕೇಳಿ ಮನಸ್ಸಲ್ಲಿ ಎಷ್ಟೇ ಬೇಜಾರಾದರೂ ಕೂಡ ಕುಶ್ ಮುಂದೊಂದು ದಿನ ನಮ್ಮಪ್ಪ ನನಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ಆಯ್ತಪ್ಪ ನೀವು ಹೇಳ್ದಂಗೆ ಅಂಥೇಳಿ ಸುಮ್ಮನೆ ಆಗ್ತಾನೆ. ಆ ಕಡೆ ಲವ್ ಮೆಡಿಕಲ್ ಓದ್ತಾ ಇರಬೇಕಾದ್ರೆ ಈ ಕಡೆ ಕುಶ್ ಯೂನಿವರ್ಸಿಟಿಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೂ ಕೂಡ ಕುಶ್ ತಂದೆಗೆ ಲವ್ ಮೇಲೇ ಪ್ರೀತಿ ಜಾಸ್ತಿ. ಪ್ರತಿದಿನ ಮಲಗೋಕ್ಕಿಂತ ಮುಂಚೆ ಲವ್ಗೆ ಕಾಲ್ ಮಾಡಿ ಅವನ ಆರೋಗ್ಯ ವಿಚಾರಿಸಿನೇ ಈ ಅಪ್ಪ ಮಲಗೋದು. ಹಾಗೆ 2-3 ವರ್ಷ ಕಳೆಯುತ್ತೆ. ಕೊನೆಗೆ ಕುಶ್ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲನ್ನು ತೆಗೆದುಕೊಂಡು ತನ್ನ BSc ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾನೆ. ಇದೇ ಖುಷಿಯನ್ನು ಅಪ್ಪನ ಹತ್ರ ಹಂಚ್ಕೋಬೇಕು, ಇದೇ ಖುಷಿಯಲ್ಲಿ ನನ್ನ ಟ್ರೀಟ್ಮೆಂಟ್ ಬಗ್ಗೆ ಕೇಳಬೇಕು ಅಂತ ಓಡಿ ಅಪ್ಪನ ಹತ್ರ ಬರ್ತಾನೆ. ವಿಷಯವನ್ನು ಕೇಳಿದ ಕುಶ್ ತಂದೆ ಹೇಳ್ತಾರೆ, ಇಲ್ಲಪ್ಪ ಕುಶ್, ನಿಮಗೆ ಗೊತ್ತಲ್ಲ, ನಿಮ್ಮಣ್ಣ ಮೆಡಿಕಲ್ ಮಾಡಿದರೆ ಸಾಕಾಗಲ್ಲ, MD ಮಾಡಬೇಕು, ಇನ್ನೂ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಇನ್ನೂ ಒಂದು ಸ್ವಲ್ಪ ದಿನ ನಿನ್ನ ಚಿಕಿತ್ಸೆಯನ್ನು ಮುಂದಕ್ಕೆ ಹಾಕೋಣಪ್ಪ ಅಂತ ಹೇಳ್ತಾರೆ. ಅಪ್ಪನ ಮಾತುಗಳನ್ನು ಕೇಳಿ ಕುಶ್ ಹೃದಯ ಛಿದ್ರವಾಗಿ ಬಿಡುತ್ತೆ. ಕುಶ್ ತನ್ನ ತಾಯಿಯ ಬಳಿ ಹೋಗಿ ಗೊಳೋ ಅಂತ ಅಳೋದಕ್ಕೆ ಶುರುವಾಗ್ತಾರೆ. ಕುಶ್ನ ನೋವು ಅವರ ತಾಯಿಗೆ ಅರ್ಥವಾಗಿದ್ದರೂ ಕೂಡ ಪಾಪ ಅವಳು ನಿಸ್ಸಹಾಯಕಳಾಗಿರ್ತಾಳೆ. ಕುಶ್ನ ಕಷ್ಟವನ್ನು ಕುಶನ್ನು ಬಿಟ್ಟರೆ ಹಂಚ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಕುಶ್ನ ಕಣ್ಣುಗಳ ಹೆಪ್ಪುಗಟ್ಟುತ್ತೆ, ಕುಶ್ನ ಎದೆ ಭಾರ ಆಗುತ್ತೆ. ಈ ಆಗಿರೋ ನೋವನ್ನು ತಡ್ಕೊಳ್ಳೋಕ್ಕಾಗಲಾರ್ದೆ ಕುಶ್ ಉಟ್ಟ ಬಟ್ಟೆಯಲ್ಲೇ ಮಧ್ಯರಾತ್ರಿಯಲ್ಲಿ ತನ್ನೆಲ್ಲ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಮರುದಿನ ಈ ವಿಷಯವನ್ನು ಕೇಳಿದಂತಹ ಕುಶ್ ತಂದೆ ಲವ್ ಮತ್ತು ಊರಿನವರೆಲ್ಲ ಸೇರಿ ಕುಶ್ನನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಎಲ್ಲ TV ಚಾನಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲೆಲ್ಲ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. 1 ತಿಂಗಳಾಗತ್ತೆ, 2 ತಿಂಗಳಾಗತ್ತೆ, ಕುಶ್ನ ಸುಳಿವು ಸಿಗೋದೇ ಇಲ್ಲ. ಕ್ರಮೇಣ ಕುಶ್ನ ನೆನಪುಗಳು ಮಾಸಿ ಹೋಗೋದಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ಗಮನಿಸಿದ ತಾಯಿ ಮಾತ್ರ ಸುಂದರವಾದ ಕುಟುಂಬ ಒಡೆದೋಯ್ತಲ್ಲ ಅನ್ನೋ ದುಃಖದಿಂದ ಇನ್ನಷ್ಟು ಕುಸಿದು ಹೋಗ್ತಾರೆ. ಕೆಲವು ವರ್ಷಗಳ ನಂತರ ಲವ್ ತನ್ನ MD ಪದವಿಯನ್ನು ಮುಗಿಸಿಕೊಂಡು ಊರಿಗೆ ಬರ್ತಾನೆ. ಅಷ್ಟೊತ್ತಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅವನಿಗೆ ಜಾಬ್ ಆಫರ್ ಕೂಡ ಬರುತ್ತೆ. ಈ ಸಿಹಿ ಸುದ್ದಿಯನ್ನು ತನ್ನ ತಂದೆ ಹತ್ತಿರ ಹಂಚಿಕೊಳ್ಳೋಕ್ಕೆ ಹೋದಾಗ ಇದೇ ಒಳ್ಳೆಯ ಸಮಯ ಅಂದ್ಬಿಟ್ಟು ಲವ್ ತಾನು MD ಮಾಡ್ತಾ ಇರಬೇಕಾದ್ರೆ ಅವನನ್ನು ಪ್ರೀತಿಸಿದ ಹುಡುಗಿ ಬಗ್ಗೆನೂ ಹೇಳ್ತಾನೆ, ಮತ್ತು ಅವಳನ್ನೇ ಮದುವೆ ಆಗೋದು ಅಂತ ಕೂಡ ಪ್ರಸ್ತಾಪ ಮಾಡ್ತಾನೆ. ಈ ವಿಷಯವನ್ನು ಕೇಳಿದ ಅವನ ತಂದೆ ತಾಯಿ ಮತ್ತಷ್ಟು ಖುಷಿಯಿಂದ ಆಯ್ತಪ್ಪ ನಿನ್ನಿಷ್ಟಾನೇ ನನ್ನಿಷ್ಟ ಅಂತ ಹೇಳಿ ಅವನನ್ನು ಹರಿಸ್ತಾರೆ. ಕೆಲವು ದಿನಗಳ ನಂತರ ಲವ್ ಮದುವೆ ತಯಾರಿ ಶುರುವಾಗುತ್ತೆ. ಮನೆಯ ಮುಂದೆಲ್ಲ ತಳಿರು ತೋರಣ, ಊರಿನ ಜನರೆಲ್ಲರೂ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಅದೇ ಥರ ಲವ್ ತಂದೆ ಕೂಡ ಮದುವೆಗೋಸ್ಕರ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಬ್ಬ ಹುಡುಗ ಜೋರಾಗಿ ಹುಡ್ಕೊಂಡು ಬಂದುಬಿಟ್ಟು, ಅಂಕಲ್ ನಿಮ್ಮ 2ನೇ ಮಗ ಕುಶ್ TV ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಗಾಬರಿಯಿಂದ ಲವ್ ತಂದೆ ಮತ್ತು ಊರಿನ ಜನ ಹೌದಾ ಅಂತ ಓಡಿ ಹೋಗಿ TVಯನ್ನು ಆನ್ ಮಾಡ್ತಾರೆ. ಅಷ್ಟರಲ್ಲಿ ಎಲ್ಲ TV ಚಾನಲ್ದವರು
ಈ ವರ್ಷದ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಬಿಟ್ಟು ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದೀರಿ, ಧನ್ಯವಾದಗಳು ಖುಷ್ ಅಂತ ಹೇಳ್ತಾ ಇರಬೇಕಾದ್ರೆ ಆ ವಿಷಯವನ್ನು ಕೇಳಿ ಊರಿನ ಎಲ್ಲ ಜನ ಆಶ್ಚರ್ಯಚಕಿತರಾಗ್ತಾರೆ. ಮತ್ತು ಮಾಧ್ಯಮದವರು ನಿಮ್ಮ ಈ ಸಾಧನೆಗೆ ಸ್ಫೂರ್ತಿ ಯಾರು ಅಂತ ಕೇಳಿದಾಗ ಅಲ್ಲಿರುವ ಎಲ್ಲ ಜನರ ಕಣ್ಣು ಖುಷ್ ಮೇಲೆ ಹೋಗುತ್ತೆ. ಖುಷ್ ನಿಧಾನವಾಗಿ ತನ್ನ ಸ್ಫೂರ್ತಿಗೆ ಕಾರಣ ಅವನ ತಂದೆ, ಅವನ ಅಣ್ಣ ಲವ್ ಮತ್ತು ಅವನ ತಾಯಿ ಮತ್ತು ಅವನ ಊರಿನ ಜನ ಅಂತ ಹೇಳ್ತಾ ಇರಬೇಕಾದ್ರೆ ಖುಷ್ ಅವರ ತಂದೆಯ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ತನ್ನ ಇಂಟರ್ವ್ಯೂ ತುಂಬೆಲ್ಲ ಖುಷ್ ತನ್ನ ಊರವರನ್ನು, ತನ್ನ ಕುಟುಂಬದವರನ್ನು ಹಾಡಿ ಹೊಗಳ್ತಾನೆ. ಇಂಟರ್ವ್ಯೂ ಮುಗಿಸಿ ಮರುದಿನ ತನ್ನ ಊರಿಗೆ ತೆರಳಿದಾಗ ಮೊಟ್ಟ ಮೊದಲ ಬಾರಿಗೆ ಖುಷ್ ಅವನ ತಂದೆಯ ಕಣ್ಣಲ್ಲಿ ಅವನ ಮೇಲಿರುವಂತಹ ಹೆಮ್ಮೆ ಮತ್ತು ಅಭಿಮಾನವನ್ನು ಕಾಣ್ತಾನೆ. ಅವರ ತಾಯಿಯ ಕಣ್ಣಲ್ಲಿ ಒಡೆದು ಹೋಗಿರುವಂತಹ ಕುಟುಂಬ ಮತ್ತೆ ಒಂದಾಯ್ತಲ್ಲ ಅನ್ನುವ ನಿರಾಳ ಭಾವವನ್ನು ನೋಡ್ತಾನೆ. ಖುಷ್ಗೆ ತುಂಬ ಖುಷಿಯಾಗುತ್ತೆ. ತನ್ನ ಅಣ್ಣನನ್ನು ಹೋಗಿ ಗಟ್ಟಿಯಾಗಿ ಅಪ್ಕೊತಾನೆ. ಕೆಲವು ದಿನಗಳ ನಂತರ ತಾನು ಇಷ್ಟಪಟ್ಟಿರೋ ಟ್ರೀಟ್ಮೆಂಟನ್ನು ಪಡೆದುಕೊಂಡು ತನ್ನ ಅಣ್ಣನ ಥರ ಆಗ್ತಾನೆ. ಅವನು ಇಷ್ಟಪಟ್ಟಿರೋ ಜೀವನವನ್ನು ಅವನು ಅನುಭವಿಸೋಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಕಥೆ ಒಂದು ಸುಖಾಂತ್ಯವನ್ನು ಕಾಣುತ್ತೆ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ಕಥೆಯನ್ನು ಕೇಳಿದಿರಿ. ಇವಾಗ ಕಥೆಯಲ್ಲಿರುವ ಪಾತ್ರಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. ಕಥೆಯ ಪ್ರಾರಂಭದಲ್ಲಿ ಒಬ್ಬ ತಾಯಿ ತನ್ನ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಅಂತ ಹೇಳಿದ್ನಲ್ಲ, ಆ ತಾಯಿ ಬೇರೆ ಯಾರೂ ಅಲ್ಲ, ಕನ್ನಡಾಂಬೆ ಭುವನೇಶ್ವರಿ ದೇವಿ. ಅವಳ ಆ ಅವಳಿ ಮಕ್ಕಳಲ್ಲಿ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಸಬಲವಾದ ಒಂದು ಮಗು ಇತ್ತಲ್ಲ, ಲವ್ ಅಂತ, ಅದು ಬೇರೆ ಯಾರೂ ಅಲ್ಲ, ದಕ್ಷಿಣ ಕರ್ನಾಟಕ. ಬೌದ್ಧಿಕವಾಗಿ ಸಬಲವಾಗಿದ್ದರೂ ಕೂಡ ದೈಹಿಕವಾಗಿ ದುರ್ಬಲವಾಗಿದ್ದ ಮಗು ಇತ್ತಲ್ಲ ಖುಷ್, ಅದು ಉತ್ತರ ಕರ್ನಾಟಕ. ಈ ಕಥೆಯಲ್ಲಿ ಖುಷ್ನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಖುಷ್ ಯಾವ ತಪ್ಪನ್ನೂ ಮಾಡಿರಲಿಲ್ಲ, ಪಾಪ ಆತ ಹುಟ್ಟಿದ್ದೇ ದುರ್ಬಲನಾಗಿ. ಆದರೆ ಖುಷ್ ತಂದೆ ಮನಸ್ಸು ಮಾಡಿದರೆ ಅವನಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಅವನನ್ನು ಸದೃಢ ವ್ಯಕ್ತಿಯನ್ನಾಗಿ ಮಾಡಬಹುದಾಗಿತ್ತು. ಆದರೆ ಲವ್ ಮೇಲಿರುವಂತಹ ಅತಿಯಾದ ಪ್ರೀತಿಯಿಂದ ಖುಷ್ ತಂದೆ ಖುಷ್ನನ್ನು ನಿರ್ಲಕ್ಷಿಸ್ತಾರೆ. ಅದೇ ರೀತಿ ಉತ್ತರ ಕರ್ನಾಟಕದ ಬೆಳವಣಿಗೆಯಲ್ಲಿ ಕುಂಠಿತವಾಗಿದ್ದರೆ ಅದರಲ್ಲಿ ಉತ್ತರ ಕರ್ನಾಟಕದ ಜನರ ತಪ್ಪೇನೂ ಇಲ್ಲ. ಅಲ್ಲಿನ ಭೌಗೋಳಿಕ ಲಕ್ಷಣಗಳು ಆಗಿವೆ. ನೀರಿನ ಕೊರತೆ ಇದೆ, ಒಣ ಭೂಮಿ ಇದೆ, ರೈತರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದರೆ ತಂದೆಯ ಸ್ಥಾನದಲ್ಲಿರುವಂತಹ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅಂದ್ಕೊಂಡಿದ್ರೆ ಸಾವಿರ ಅವಕಾಶಗಳು ಬಂದಿದ್ವು. ಆದರೆ ಅವರಿಗೆ ಅದೊಂದು ಸಮಸ್ಯೆ ಅಂತಾನೆ ಅನಿಸಲಿಲ್ಲ. ಅದಕ್ಕೋಸ್ಕರನೇ ಕಥೆಯಲ್ಲಿರುವಂತಹ ಖುಷ್ ಮುಂದೊಂದು ದಿನ ತನ್ನ ತಂದೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಅಂತ ಕಾಯ್ತಾನೆ. ಆದರೆ ಅವನ ತಂದೆಯ ನಿರ್ಲಕ್ಷ್ಯ ಧೋರಣೆಗೆ ಬೇಸತ್ತು ಒಂದಿನ ರಾತ್ರಿ ಮನೆ ಬಿಟ್ಟು ಹೋಗ್ತಾನೆ. ಇಂತಹ ಒಂದು ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಯೇ ಇವತ್ತಿನ ದಿನ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂತಹ ಒಂದು ಕೂಗು ಹುಟ್ಟೋಕೆ ಕಾರಣ ಆಗಿದೆ. ಆದರೆ ತಾವು ಕಥೆಯಲ್ಲಿ ಗಮನಿಸಬೇಕು, ಖುಷ್ಗೆ ಯಾವತ್ತೂ ತನ್ನ ತಂದೆ ತಾಯಿ ಅಣ್ಣನ ಮೇಲಿರುವಂತಹ ಪ್ರೀತಿ ಮತ್ತು ಅಭಿಮಾನ ಕಡಿಮೆ ಆಗಿರಲಿಲ್ಲ. ಆದರೆ ತನ್ನ ಮೇಲೆ ಆಗಿರತಕ್ಕಂತಹ ಅನ್ಯಾಯ ಮತ್ತು ಮಲತಾಯಿ ಧೋರಣೆಯನ್ನು ಆತ ಖಂಡಿಸ್ತಾ ಇದ್ದ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿರುವಂಥ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಪ್ರತ್ಯೇಕ ರಾಜ್ಯ ಬೇಕಾಗಿಲ್ಲ, ಆದರೆ ನಮ್ಮ ಅಭಿವೃದ್ಧಿಗೂ ಕೂಡ ಸ್ವಲ್ಪ ಗಮನ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಮಾತ್ರ ಮುಂದಿಡ್ತಾ ಇದ್ದಾರೆ. ಈ ಕಥೆಯಲ್ಲಿ ಲವ್ ಜೀವನ ತುಂಬ ಚೆನ್ನಾಗಿತ್ತು. ಲವ್ ಒಂದು ಸಲ ಅವರ ಅಪ್ಪನಿಗೆ ಪಾಪ ಅಪ್ಪ ಖುಷ್ಗೂ ಕೂಡ ಒಳ್ಳೆ ಡ್ರೆಸ್ಸನ್ನು ಕೊಡ್ಸೋಣ, ಅವನನ್ನು ಕೂಡ ನಮ್ಮ ಜೊತೆ ಹೊರಗಡೆ ಸಮಾರಂಭಗಳಿಗೆ ಕರೆದುಕೊಂಡು ಹೋಗೋಣ ಅಂತ ಹೇಳಿದರೆ ಬಹುಶಃ ಖುಷ್ನ ತಂದೆಯ ಮನಸ್ಥಿತಿ ಬದಲಾಗ್ತಿತ್ತೇನೋ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದ ಎಲ್ಲ ಸಹೋದರರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವು ಕೂಡ ಸ್ಪಂದಿಸಿ ಸ್ವಲ್ಪ ದನಿಗೂಡಿಸಿದರೆ ಈ ಕೂಗು ರಾಜ್ಯ ಸರ್ಕಾರದವರೆಗೆ ಮುಟ್ಟಬಹುದೇನೋ ಅನ್ನೋದು ನನ್ನ ಆಶಯ. ಆದರೆ ತಮಗಿದು ಗೊತ್ತಿರಲಿ, ಕಥೆಯಲ್ಲಿ ತಾಯಿ ನಿಸ್ಸಹಾಯಕಳಾಗಿದ್ದಳು. ಅವಳಿಗೆ ತನ್ನ ಎರಡೂ ಮಕ್ಕಳ ಮೇಲೆ ಅದೇ ಪ್ರೀತಿ. ಆದರೆ ತಂದೆಯ ಸ್ಥಾನದಲ್ಲಿರುವವನು ಮಾಡುತ್ತಿರುವಂತಹ ತಾರತಮ್ಯವನ್ನು ಕಂಡು ತಾಯಿ ಏನನ್ನೂ ಮಾಡದೇ ಇರುವಂತಹ ಸ್ಥಿತಿಯಲ್ಲಿದ್ದಳು. ತಾಯಿಯ ನೋವು, ತಾಯಿಯ ಆಕ್ರಂದನ ಅವಳಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು. ಅದೇ ಥರ ತಾಯಿ ಭುವನೇಶ್ವರಿ ದೇವಿಗೂ ಕೂಡ ಉತ್ತರ ಕರ್ನಾಟಕದವರೇ ಇರಲಿ, ದಕ್ಷಿಣ ಕರ್ನಾಟಕದವರೇ ಇರಲಿ, ಈ ಇಬ್ಬರಲ್ಲಿ ಯಾರಿಗೆ ನೋವಾದರೂ ಕೂಡ ಆ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಸಮಸ್ತ ಕನ್ನಡ ಕುಲಕೋಟಿಗೆ ಕುಲದೇವಿಯಾಗಿರ್ತಕ್ಕಂತಹ ಭುವನೇಶ್ವರಿ ತಾಯಿಯಲ್ಲಿ ಯಾವತ್ತೂ ಕಣ್ಣೀರನ್ನು ತರಿಸೋದು ಬೇಡ ಅಂತ ಹೇಳ್ತಾ, ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.